ಕಡ್ಪರ್ದಾಡದ ನಸೀಬ ಸಣ್ಣದ ಏ ದೊಡದ ದೊಡದ ತಮ್ಮ ದೊಡದ ದೊಡದ ಏ ಮಟ್ಟಿ ಎತ್ತಿನಂಗ ಸರದಾಡಿ ಸಾಯ್ಬೇಡ ಸುಖ ನಿರ್ವಾಣ ಏ ಮಟ್ಟಿ ಎತ್ತಿನಂಗ ಸರದಾಡಿ ಸಾಯ್ಬೇಡ ಸುಖ ನಿರ್ವಾಣ ಏ ಸತ್ಯ ಕದುಡಿಬೇಕು ಸಿದ್ಧಾಂತ ಮಾತೇದು ಸತ್ಯ ಕದುಡಿಬೇಕು ಸಿದ್ಧಾಂತ ಮಾತೇದು ಸತ್ಯ ಕದುಡಿಬೇಕು ಸಿದ್ಧಾಂತ ಮಾತೇದು ಸತ್ಯ ಕದುಡಿಬೇಕು ಸಿದ್ಧಾಂತ ಮಾತೇದು ಏ ಇರುತ್ತ ಸತ್ಯ ಕದುಡಿಬೇಕು ಸಿದ್ಧಾಂತ ಮಾತೇದು ಏ ದೋಷಗಳೇ ಕಾರಣ ತಮ್ಮ ದೋಷಗಳೇ ಕಾರಣ ಏ ಇರುತ್ತಾನ ಮಾಡಿ ಕೋರವಾದ ಮೇಲೆ ಸಿಗೋದಿಲ್ಲ ಏ ಇರುತ್ತಾನ ಮಾಡಿ ಕೋರವಾದ ಮೇಲೆ ಸಿಗೋದಿಲ್ಲ ಕಡೆ ಜನ್ಮ ಇದು ಕಾಯ ಪೂರ ಶಾಂತಿ ಏ ಅಚ್ಚಲೆಯ ವರ ಮಾಡೋಣ ತಮ್ಮ ಅಚ್ಚಲೆಯ ವರ ಮಾಡೋಣ ತಗೋಳವ ಬ್ಯಾರೆ ಹಾಡಾವ ತಪ್ಪೇರ ಸಿಗೋಣ ಏಲಕ ತಗೋಳವ ಬ್ಯಾರೆ ಹಾಡಾವ ತಪ್ಪೇರ ಸಿಗೋಣ ಜಮಕರ ಚಮಾಡ ಬರಬಾರೆ ಅಲ್ಲಿಂದ ಎಲ್ಲ ಬೇರೆ ಅಂದ ಜಲಮ ಕೇಳವು ಅಂದ ಜಲಮ ಕೇಳವು ತೋರ್ ಮಾಡೋ ನಿನ್ನ ಅಹಂಕಾರ ಅನುಭವದ ಆನಂದ ಆತ್ಮ ವಿಚಾರ ಆನಂದ ಆತ್ಮ ವಿಚಾರ ಏ ಪಂಕದುಲ ಬಂದು ದೀಪ ಬರ್ದಂತೆ ಪಂಕದುಲ ಬಂದು ದೀಪ ಬರ್ದಂತೆ ಪಂಕದ ಹೋಳ ಬಂದು ದೀಪ ಬರದಂತ ತಮ್ಮ
ಬರ್ದಂತೆ ಏ ಹೊಂಟು ಹೋಗೋದ ಮರಯ ಬಂದು ಬಳಕ ಏ ಹೊಟ್ಟೆ ಮಾನ ಜನ್ಮ ಬೆಟ್ಟ ಹೋಗೋದಂತ ಹೇಳಿದಾಗ ಮಾಡಿದ ದೇವದರಕ ಹಾಗೆಯಾಗ ಹಾಗೆಯಾಗ ಹಾಗೆಯ ಇಲ್ಲಿ ಪದದ ಪ್ರಶ್ನೆ ಏನು ಬಂದೈತ್ರಿ ಮಾಸ್ತರ ಏನ್ ಬಂದೈತ್ರಿವ ಕಟ್ಪಾಡ್ ದೊಡ್ಡದು ನಸೀಬ ಸಣ್ಣದು ಹೌದು ದುಡದ ಆಗ್ಯದ ಸಣ್ಣ ಹೌದೌದು ಮಟ್ಟಿ ಎತ್ತು ನಂಗ ಸರದಾಡಿ ಸಾಯಬೇಡ ಸುಖ ಇಲ್ಲ ಸುಖ ಇಲ್ಲ ಸೋಟಕ್ಕ ನಿರ್ವಾಣ ಹೌದು ಇವತ್ತು ನಾವ್ ಏನು ಮಾಡಿವ್ ಕಟ್ಪಾಡ್ ದಾಡ್ ಮಾಡಿವ್ರಿ ಹೌದೌದು ಮಾಸ್ತರ್ ಮುಂದಿನ ಪಳ್ಯಕ್ ಬಂದ ಹೌದು ಏನ ಕಟ್ಪಾಡ್ ದಾಡ್ ಮಾಡ್ತಾನೋ ಹೌದ್ ಏನ್ ನಸೀಬ ದಾಡ್ ಮಾಡ್ತಾನೋ ಹೌದೌದು ಯಾವ ದಾರಿಲೆ ಬರ್ತಾನ ನೋಡೋಣ್ರಿ ಹೌದೇವ ಏನ್ ನಿರಾಕಾರದಾಗ ಬರ್ತಾನೋ ಹೌದ್ ಏನ್ ಅಧ್ಯಾತ್ಮವಾಗಿ ಬರ್ತಾನೋ ಎದ್ರಾಗ ಬರ್ತಾನ ಬರ್ಲ್ರಿ ಏನ್ ರಾಮಾಯಣ ಬರ್ತಾನೋ ಹೌದು ಹೆಂಗ್ ಬರ್ತೀವ ಮಾಸ್ತರ ಶಕ್ತಿ ಕೇಳೋದು ಸಂಬ ಹೇಳೋದೈತಿ ಹೌದ್ ನಾ ಯಾವ ದಾರಿಲಿ ಹೋಗ್ತಿಲ್ಲ ಆ ದಾರಿಲೆ ನೀ ಬರ್ಬೇಕ ಹೌದು ನಿನ್ನ ದಾರಿಲಿ ನಾ ಬರಂಗಿಲ್ಲ ಬರಲ್ಲ ಹೌದಿಲ್ರಿ ಹೌದ್ರಿ ಅದ್ರ ನೇಮ ಹೆಂಗದಂಗ ಹೋಗುದು ಹಾ ಹಾ ಶಕ್ತಿ ಕೇಳಬೇಕು ಶಿವ ಹೇಳ್ಬೇಕು ಹೌದ್ ಮಾಸ್ತರ್ ಯಾಕೊಂಡ್ ಆತನ್ರಲ್ಲ ಏನ್ ಮೊದಲೇ ಪಾಯ ಹಾಕಿಟ್ಟಾರ ಹೌದು ಹಾ, ಮೂಲ ಏನು ಹಿರಿಯರ ಮಾಡ್ಯಾರಲ್ಲ ಹೌದಲ್ರಿ ಶಿವ ಶಕ್ತಿ ವಾಗ್ವಾದ ಹಾ ಪಾರ್ವತಾದೇವಿ ಕೇಳಬೇಕು ಪರಮಾತ್ಮ ಅದರ ವಿಶ್ಲೇಷಣೆ ಮಾಡಿ ಹೇಳಬೇಕು ಹೊತ್ ಯಾವ್ಯಾವ ಯುಗದಲ್ಲಿ ನೀ ಏನೇನು ತಯಾರು ಮಾಡಿದೆ ತಳಿ ಹಾ ಹಾ ಪಾರ್ವತಾದೇವಿ ಪರಮಾತ್ಮನಿಗೆ ಕೇಳ್ತಾಳ ಹಾ ಹಾ ಪರಮಾತ್ಮ ಹಾ ಹೇಳಬೇಕಾಗ್ಯದ ಹೌದಲ್ರಿ ಅದಕ್ಕೆ ಮಾಸ್ತರ ಇವತ್ತಿನ ದಿವಸ ಹಾ ಹಾ ನೀ ಏನು ರಚನೆ ಮಾಡಿದ್ಯನಂತದು ಹಾ ಹಾ ಯಾವ ಜಾಗಿನೊಳಗ ನೀ ಈ ಸೃಷ್ಟಿ ರಚನೆ ಮಾಡ ಮಾಡಿದೆ ಹೌದಲ್ರಿ ಹೌದ್ರಿ ಅದಕ್ಕೆ ಹೋಲೆವ ನೋಡೋಣ ಏನೇನು ಬರ್ತಾರ ಮತ್ತ ಹೋಗೋಣ ಜಮ ಖರ್ಚು ಮಾಡ ಬರಬರಿ ಹೌದು ಅಲ್ಲಿಂದ ಇಲ್ಲೊಬ್ಬಿರಿ ಹೌದು ಆದಿನಿಯ ಪಾರ ಹೌದು ಜಮಾದ ಖರ್ಚು ಎಟ್ಟಾತ್ ಖರ್ಚಿನೊಳಗ್ ಜಮಾ ಎಟ್ಟಾತ್ ಹೌದು ಹೌದಿಲ್ರಿ ಹೌದ್ರಿ ಈ ಮಾನಕ್ ಬಂದ ಬಳಕ ಎಟ್ಟು ಖರ್ಚು ಮಾಡಿದಿ ಎಟ್ಟು ಜಮಾ ಮಾಡಿದಿ ಹಾ ಹಾ ಇದು ಹೌದಿಲ್ರಿ? ಪಾಪ ಪುಣ್ಯದ ಲೆಕ್ಕಿನ ವಿಚಾರ ಪಾಪ ಮಾಸ್ತರ ಪುಣ್ಯನ. ಹೌದಲ್ರಿ ಎಷ್ಟೋ ಜನ್ಮಗಳು ತಿರುಗಿ ಹಾ ಈ ಮಾನವ ಜನ್ಮಕ್ಕೆ ಶ್ರೇಷ್ಠದ ಅಂತ ಹೇಳ್ತಾರ ಹೇಳ್ತಾರಲ್ರಿ ಶ್ರೇಷ್ಠವಾದಂತ ಮಾನವ ಜನ್ಮಕ್ಕೆ ನಾವು ನೀವುಗಳು ಬಂದಿದೆವು ಹೌದಲ್ರಿ ಅದಕ್ಕ ತಾಯಿ ಗರ್ಭದಲ್ಲಿ ಹಾ ಮಲಮೂತ್ರ ಒಣವಿರ್ದು ನೆಲೆ 7 ನೆಲೆ ನಂಬಿ ನಂಬಿ ಫಲ ಉಪಯದ ತಾಣ ಮೆನೆಸುವ ಅಂಗದೋಳು ಶಲೆಮನ ಒಳಿಸುವುದು ಬಿಡೆ ಮಾಡಿ ಮನುಜ ಅಂತ ಹೇಳ್ತಾರ ಹೌದಲ್ರಿ ಈ ಶರೀರದೊಳಗ ಹಾ ತಾಯಿ ಗರ್ಭದಲ್ಲಿ ಮಲಮೂತ್ರದೊಳಗ ಅಡಕವಾಗಿದೆ ಹಾ ಆ ಅಡಕ ಆಗುವುದರಲ್ಲಿ ಹಾ ಹಾ ಯಾವ ಪರಮಾತ್ಮನಿಗೆ ಗುರುನಾಥ ಹಾ ಈ ಭವಬಂಧನ ಹಾ ಈ ರಕ್ತ ಮಲ ಮೂತ್ರದಂದ ನನಗ ಪಾರ ಮಾಡು ಗುರುನಾಥ ಹೌದಲ್ರಿ ಹಗಲಿರುಳು ನಿನ್ನ ನಾಮ ಸ್ಮರಣೆ ಮಾಡುವೆನತ್ತೇಳಿ ಅಲ್ಲಿ ತಾಯಿ ಗರ್ಭದಲ್ಲಿ ಹಾ ಹಾ ವಚನ ಕೊಟ್ಟು ಬಂದಿದಿ ಹತ್ ನನಗೊಂದು ಸಂಶಯ ದೇವ ಇದು ಏನಪ್ಪ ಈಗ ಸುರೇಶ ಮಾಸ್ತರ್ ಏನ್ ಹೇಳ್ತಾನ ಏನ್ ಹೇಳ್ತಾನ್ರಿ ನಾನೇ ಪರಮಾತ್ಮ ಇದ್ದಿನ ಅಂತ ಹೇಳ್ತಾನ ನಾನೇ ದೊಡ್ಡವ ನಾನೇ ದೊಡ್ಡವ ನಾನೇ ಪರಮಾತ್ಮ ನನ್ನಿಂದ ಈ ಜಗ ನಿರ್ಮಾಣ ಆಗ್ಯದ ಹಾ ಹಾ ಎಲ್ಲ ನಾನೇ ಇದ್ರ ತಿರುಗಿಸವ ಅಂತ ಹೇಳ್ತಾರ ಹತ್ ಆದ್ರಿ ಮಾನವ ಜನ್ಮಕ್ಕ ಹಾ ಹಾ ಇಷ್ಟೆಲ್ಲ ಪರಮಾತ್ಮ ತಾಯಿ ಗರ್ಭದಲ್ಲಿ ಗುರುಬೋಧನೆ ಮಾಡ್ಯಾನ ಹೌದಲ್ರಿ ನಿನ್ನ ಪರಮಾತ್ಮ ಹಾ ಆದ್ರೂ ತಾಯಿ ಗರ್ಭದಿಂದ ಹೊರಗೆ ಬಿತ್ತಂದ್ರ ಹಾ ಹಾ ಮಾಯಾ ಮರುವಿನೊಳಗೆ ಯಾಕೆ ಬಿತ್ತು ಹಾ, ಹಾ. ಯಾವ ಜನ್ಮದ ಕರ್ಮಕ್ಕಾಗಿ ನೀ ಹಾ ಈ ಮಾಯಾ ಮರುವಿನೊಳಗೆ ಬಿದ್ದಿ ಹೌದಲ್ರಿ ಮೊದಲೇ ನೀ ಪರಬ್ರಹ್ಮ ಅಂತ ಹೇಳ್ತಿ ಹೇಳ್ತಾನಲ್ರಿ ಪರವಸ್ತು ನೀನೇ ಹಾ ಪರಂ ಜ್ಯೋತಿ ನೀನೇ ನೀನೇ ಒಳಗೂ ಇದ್ದೆ ನನ್ನವನು ನೀನೇ ಹೊರಗೂ ಇದ್ದೆ ನನ್ನವನು ನೀನೇ ಹತ್ ಎಲ್ಲದರಲ್ಲಿ ತೋರವನು ನೀನೇ ಇದ್ದ ಬಳಕ ಹಾ 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 ಮತ್ ಹಿಂದಿನ ಕರ್ಮಗಳಲ್ಲಿ ಯಾಕೆ ಮರೆತಿ ಯಾಕ ಮರ್ತಿ ಸುರೇಶ್ ಮಾಸ್ತರ ಅದಕ್ಕ ಹಾ ತಾಯಿ ಗರ್ಭದಲ್ಲಿ ವಚನ ಕೊಟ್ಟದು ಮರೆತು ಹತ್ ಸಂಸಾರ ಮಾಯದೊಳಗ ಹಾ ಹಾ ಸುರೇಶ ಮಾಸ್ತರ್ ಬಿದ್ದನ ಅದ್ದಾಡಕತ್ತಾನ್ರಿ ಬಿದ್ದ ಅದಕ್ಕೆ ಹಾ ಬ್ರಹ್ಮನು ಘನಯೊಂದಡೆ ಬ್ರಹ್ಮನನ್ನು ನುಂಗಿತೋ ಮಾಯಿ ಮಾಯೆ ವಿಷ್ಣು ಘನಯೊಂದಡೆ ವಿಷ್ಣುನನ್ನು ನುಂಗಿತೋ ಮಾಯಿ ಮಾಯೆ ರುದ್ರ ಘನಯೊಂದಡೆ ರುದ್ರನನ್ನು ನುಂಗಿತೋ ಮಾಯಿ ಮಾಯೆ ನೀವೇ ಘನಯೊಂದಡೆ ನಿನ್ನನನ್ನು ನುಂಗಿತೋ ಮಾಯಿ ಮಾಯೆ ಹೌದಲ್ರಿ ಯಾರು ಹಾ. ಬಸವಣ್ಣನವ್ರು ಹೇಳ್ಯಾರ ಹೌದಲ್ರಿ
ಮೊದಲ ಹಾ ನೀ ಏನಂತದು ನಿನ್ನೊಳಗ ನಾನಂತದ ಬಿಡು. ಬಿಡು. ನಾನಂತದ ಬಿಟ್ಟೆ ತಿಳ್ಕೊ. ಹಾ ಹಾ ಅವಾಗ ನೀ ಯಾರದಿ ಅನ್ನೋದು ತಿಳಿತದ. ಹೌದಲ್ರಿ. ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದು ಕನಸಂದರಿ ಹರೇ ಮಾರಮರ್ದನ ಗುರು ಶಂಭುಲಿಂಗ ನನ್ನೊಲಸಿಕೊಂಡು ಗಂಭೀರ ಸುಖದೋಳು ಇರ್ಪುವ ಅಂತ ಹೇಳ್ತಾರ. ಹತ್ ಅದಕ್ಕ ಹಾ ಹಾ ನೀನು ಯಾರದಿ ಅನ್ನೋದು ಅರಿಬೇಕಾದ್ರ ಹರಿಬೇಕಾದ್ರ ನಿನಗೆ ಯಾರು ಬೇಕು? ಗುರು ಬೇಕು. ಗುರು ಬೇಕು. ಹೌದಿಲ್ಲವ? ಹೌದಲ್ರಿ. ಅದಕ್ಕ ಹಾ ಯಾವ ನನ್ನ ತಾಯಿ ಸಚ್ಚಿದಾನಂದ ಅವಧೂತರಿಗೆ ಪ್ರತ್ಯಕ್ಷ ಆಗಿ ಹಾಗೆ ದೇವಿ ಮಹಾಪುರಾಣ ಬರೀಲಕ್ಕ ಹಾ ಹಾ ಪ್ರತ್ಯಕ್ಷ ಆಗಿ ನಿತ್ತಳ ನನ್ನ ತಾಯಿ. ಹೌದಲ್ರಿ. ಅದಕ್ಕ ನನ್ನ ತಾಯಿ ಬಹಳ ಶ್ರೇಷ್ಠದಳ ಮಾಸ್ತರ. ಹಾ ಹಾ ನನ್ನ ತಾಯಿ ಹಿಂತಿಂತವ್ರಿಗೆ ದಾರಿ ತೋರ್ಸ್ಯಾಳ. ತೋರ್ಸಾಳ. ಚಿದಾನಂದ ಅವಧೂತಕ್ಕೆ ಬಂದು ಪ್ರಸಾದ ಕೊಟ್ಟಾಳ. ಕೊಟ್ಟಾಳ. ಬಂದ ಭೇಟಿ ಆಗ್ಯಾಳ. ಭೇಟಿಯಾಗ್ಯಾಳ. ಇಂಥದೇ ಮಾಡತ್ ಹೇಳ್ಯಾಳ. ಹೇಳ್ಯಾಳಲ್ರಿ. ಅದಕ್ಕ ನನ್ನ ತಾಯಿ ಶಾಂಭವಿ ಬಹಳ ಶ್ರೇಷ್ಠದಳ. ಹತ್. ಮತ್ ಇವ್ರ ಪರಮಾತ್ಮ ಹಾ ಯಾರಿಗೆ ಬಂದು ಭೇಟಿ ಆಗ್ಯಾರ ಭೇಟಿಯಾಗ್ಯಾನ. ಯಾರಿಗೆ ಏನೇನು ಕೊಟ್ಟಾನ ನೋಡು ನೀವ. ನೋಡೋಣ್ರಿ ಹೆಂಗ ಬರ್ತಾ ನೋಡೋನು. ಹಾ ಹೋಲಿವ ಸಣ್ಣಗೆ. ಸಣ್ಣಂಗೆ ತೊಂದ್ರಿ ಒಟ್ಟ ಮಾಸ್ತರ್ನ. ಹಾ ಇದು ಯಾವ ಹೌದು ಹೋಜಿ ಗ್ರಾಮ ಅಂದ್ರ ಅದ್ರಲ್ರಿ ಇಲ್ಲಿ. ಹೌದು ಇಲ್ಲಿ ಎಲ್ಲಾ ಕಲಾವಿದದಾರ, ಹೌದವ ಭಜನಾದಾರದಾರು, ಡೊಳ್ಳಿನಾರ್ದಾರು ಎಲ್ಲಾರು ಅದಾರ. ಹೌದು ಎಲ್ಲಾ ಕಡೆ ಹಾಡ್ಕಿ ಮಾಡೋದೇ ಬೇರೆ. ಹೌದು ಈ ಗ್ರಾಮದ ಹಾಡ್ಕಿ ಮಾಡೋದೇ ಬೇರೆ. ಹೌದಲ್ರಿ ಅವ. ಭಾಗ್ಯಶ್ರೀ ಅಂದ್ರ ಅದ್ರ ತಿಳ್ಕೊಬೇಡಿ ಮಾಸ್ತರ್ನಿ. ಹಾ ಹಾ ಎಲ್ಲಾರ ಜೋಡಿ ಕಾರ್ಯಕ್ರಮ ಮಾಡೋದು ಬೇರೆ. ಹೌದ್ ಈ ಭಾಗ್ಯಶ್ರೀ ಜೋಡಿ ಕಾರ್ಯಕ್ರಮ ಮಾಡೋದೇ ಬೇರೆ. ಹೌದವ. ನೋಡಾಕರೆ ಇಟ್ಟಾಗ ಹಾಕರೆ ನೀವು ಒಳಗಿನ ಕೈ ನಿನ್ಗಿನ್ ತಿಳಿಸ್ತೀನಿ ಬರ್ಬರ್ತ. ಹಾ 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 ಹೋಲಿವ.